ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಶನ್ ಏನಂದರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನಲ್ಲಿ ಖಾಲಿ ಇರುವ ವಿವಿಧ ರೀತಿಯ ನೇಮಕಾತಿಯನ್ನು ಕರೆದಿದ್ದು. ನೋಡಿರಿ ಯಾವ ರೀತಿ ವೇಕೆನ್ಸಿ ಖಾಲಿ ಇದಾವೆ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ರೀತಿ ಆಗಿರ್ಬೇಕಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ ಪೋಸ್ಟ್ ನೇಮ್ ಬಂದುಬಿಟ್ಟು ಪ್ರಾಜೆಕ್ಟ್ ಇಂಜಿನಿಯರಿಂಗ್ ಫಸ್ಟ್ ಅಂತೇಳಿ. ಇದರಲ್ಲಿರೋ ಸಬ್ ಪೋಸ್ಟ್ ನೇಮ್ ನೋಡಿರಿ ಎಲೆಕ್ಟ್ರಾನಿಕ್ಸ್ 40 ಪೋಸ್ಟ್ ಖಾಲಿ ಇತ್ತು. ಈ ಕ್ಯಾಟಗರಿ ವೈಸ್ ನೋಡೋದಾದರೆ UR ಕ್ಯಾಂಡಿಡೇಟ್ಗೆ 13, OBC 12, EWS 5, SC 4, ST 6 ಹುದ್ದೆಗಳು ಖಾಲಿ ಇದ್ದಾವೆ. ಇನ್ನು ಎರಡನೇದಾಗಿ ನೋಡೋದಾದರೆ ಕಂಪ್ಯೂಟರ್ ಸೈನ್ಸ್ 8 ಹುದ್ದೆಗಳು ಖಾಲಿ ಇದ್ದು. ಈ ಕ್ಯಾಟಗರಿ ವೈಸ್ UR ಕ್ಯಾಂಡಿಡೇಟ್ಗೆ 5 ಹುದ್ದೆಗಳು, OBC 2, SC 1, ಇನ್ನು ಮೆಕ್ಯಾನಿಕಲ್ ಒಳಗೆ 4 ಹುದ್ದೆಗಳು ಖಾಲಿ ಇದ್ದಾವೆ. ಇದು UR ಕ್ಯಾಂಡಿಡೇಟ್ಗೆ 3 ಹುದ್ದೆಗಳು ಖಾಲಿ ಇದ್ದರೆ OBC ಅಭ್ಯರ್ಥಿಗೆ 1 ಪೋಸ್ಟ್ ಖಾಲಿ ಐತೆ ನೋಡಿರಿ. ಇನ್ನು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ ನೋಡಿರಿ BE ಆಗಿರ್ಬೋದು ಅಥವಾ BTech ಅಥವಾ BSc ಇಂಜಿನಿಯರಿಂಗ್ ಡಿಗ್ರಿ 4 ವರ್ಷದ ಕೋರ್ಸನ್ನು ಅಭ್ಯರ್ಥಿ ಮುಗಿಸಿದ್ರೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಅಭ್ಯರ್ಥಿಗಳು ಮಿನಿಮಮ್ 2 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸನ್ನು ಫುಲ್ ಟೈಮ್ ಹೊಂದಿರಬೇಕಾಗಿರ್ತದೆ. ಇನ್ನು ಅಪ್ಪರ್ ಏಜ್ ಲಿಮಿಟ್ ಅಂತ ಬಂದುಬಿಟ್ಟು 32 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಂದ್ರೆ ನೋಡಿರಿ ಮೊದಲ ವರ್ಷದ 40,000 ಇರ್ತೈತಿ, 2ನೇ ವರ್ಷಕ್ಕೆ 45,000, 3 ವರ್ಷಕ್ಕೆ 50,000, ಇನ್ನು 4 ವರ್ಷಕ್ಕೆ 55,000 ಆಗುತ್ತದೆ. ಅಂದರೆ ವರ್ಷಕ್ಕೆ 5,000 ಜಾಸ್ತಿ ಆಗ್ತದೆ. ಇನ್ನು ಏರಿಯಾ ಅಲವೆನ್ಸ್ ಅಂತೇಳಿ ಏರಿಯಾಗೆ ತಕ್ಕಂಗೆ 10% ರೆಮ್ಯುನರೇಷನ್ ಅಂತ ಪರ್ ಮಂತ್ ಆ್ಯಡ್ ಆಗುತ್ತೆ. ಇನ್ನು 12,000 ಪರ್ ಟುವರ್ಡ್ಸ್ ಇನ್ಶೂರೆನ್ಸ್ ಪ್ರೀಮಿಯಮ್ ಇರ್ತೈತಿ. ಅದೇ ರೀತಿ ನೋಡಿರಿ ಏಜ್ ಲಿಮಿಟ್ ಯಾವ ರೀತಿ ಐತಂದ್ರೆ 32 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಮತ್ತು ಏಜ್ ರಿಲ್ಯಾಕ್ಷನ್ಸ್ ಕೂಡ ಅಪ್ಲೈ ಆಗ್ತದೆ. ಯಾವ ರೀತಿ ಅಂದ್ರೆ ನೋಡಿರಿ ಕ್ಯಾಟಗರಿ ವೈಸ್ OBC ಅಭ್ಯರ್ಥಿಗಳಿಗೆ 3 ವರ್ಷ ಏಜ್ ರಿಲ್ಯಾಕ್ಷನ್ಸ್ ಇದ್ದರೆ, ಇನ್ನು SC ST ಅಭ್ಯರ್ಥಿಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಷನ್ಸ್ ಇರುತ್ತೆ. ಇನ್ನು PWBD ಅಭ್ಯರ್ಥಿಗಳಾಗಿದ್ದರೆ ಅಭ್ಯರ್ಥಿಯು 40% ಡಿಸಬಿಲಿಟಿಯನ್ನು ಹೊಂದಿದ್ದರೆ ಮತ್ತು ಮೋರ್ ವಿಲ್ ಗೆಟ್ 10 ವರ್ಷದ ರಿಲ್ಯಾಕ್ಷನ್ಸನ್ನು ಅಭ್ಯರ್ಥಿ ಹೊಂದಿರ್ತಾರೆ. ಅಭ್ಯರ್ಥಿ ಏಜ್ ರಿಲ್ಯಾಕ್ಷನ್ಸನ್ನು SSC ಸರ್ಟಿಫಿಕೇಟ್ ಆಗಿರ್ಬೋದು, SSLC ಮಾರ್ಕ್ಶೀಟ, ಇನ್ನು ICS ಮಾರ್ಕ್ಶೀಟ ನಿಂದ ಕನ್ಸಿಡರ್ ಮಾಡ್ತಾರೆ ಡೇಟ್ ಆಫ್ ಬರ್ತನ್ನು. ಅಭ್ಯರ್ಥಿಯು ತನ್ನದೇ ಆದ 2 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗಿರ್ತದೆ. ವರ್ಕ್ ಎಕ್ಸ್ಪೀರಿಯನ್ಸ ಫುಲ್ ಟೈಮ್ ಆಗಿರಬೇಕು. ಫುಲ್ ಟೈಮ್ ಆದ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ನೋಡೋದಾದರೆ ನೋಡಿರಿ ಅಭ್ಯರ್ಥಿಗಳನ್ನ ವಾಕಿನ್ ಸೆಲೆಕ್ಷನ್ ಆಫ್ ಪ್ರೀ ರಿಜಿಸ್ಟರ್ ಕ್ಯಾಂಡಿಡೇಟ್ಸ್ ಅಂತೇಳಿ ಶೆಡ್ಯೂಲ್ ಪ್ರಕಾರ ಅಭ್ಯರ್ಥಿಗಳನ್ನ ಸೆಲೆಕ್ಷನ್ ಮಾಡ್ಕೋತಾರೆ. ನೋಡಿರಿ ಪ್ರಾಜೆಕ್ಟ್ ಇಂಜಿನಿಯರಿಂಗ್ ಫಸ್ಟ್ ಹುದ್ದೆಗೆ ಯಾವ ರೀತಿ ರಿಜಿಸ್ಟ್ರೇಷನ್ ಐತೆ ಅಂದ್ರೆ 10/11/2025 ರಿಜಿಸ್ಟ್ರೇಷನ್ ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ 20/11/2025 ಕೊನೆಯ ದಿನಾಂಕ ಆಗಿರ್ತದೆ. ನೋಡಿರಿ ಸೆಲೆಕ್ಷನ್ ಪ್ರೊಸೆಸ್ ಲಾಸ್ಟಾಗಿ 24/11/2025 ವಾಕಿನ್ ಟೆಸ್ಟ್ ಇರುತ್ತೆ. ನೋಡಿರಿ ಅಭ್ಯರ್ಥಿಗಳು ಸೆಲೆಕ್ಷನ್ ಮಾಡ್ಕೊಳಕ್ಕೆ ವಾಕಿನ್ ಸೆಲೆಕ್ಷನ್ ಮೂಲಕ ಆಯ್ಕೆ ಮಾಡ್ಕೋತಾರೆ. ನೀವು ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ಈ QR ಕೋಡ್ ಸ್ಕ್ಯಾನ್ ಮಾಡೋ ಮೂಲಕ ಅಭ್ಯರ್ಥಿಗಳು ತಮ್ಮ ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದಾಗಿರ್ತದೆ. ನೋಡಿ ಅಭ್ಯರ್ಥಿಗಳು ಮಿನಿಮಮ್ ಕ್ವಾಲಿಫಿಕೇಷನ್ನ ಯಾವ ರೀತಿ ಮಾರ್ಕ್ಸನ್ನು ಒಳಗೊಂಡಿದ್ರೆ ಅವರಿಗೆ ಯಾವ ರೀತಿ ಸೆಲೆಕ್ಷನ್ ಇರುತ್ತಂದ್ರೆ ನೋಡಿರಿ ಕ್ಯಾಟಗರಿ ವೈಸ್ ಜನರಲ್ EWS OBC ಅಭ್ಯರ್ಥಿಗಳಿಗೆ ರಿಟರ್ನ್ ಟೆಸ್ಟ್ನಲ್ಲಿ 35% ತೆಗೆದುಕೊಂಡ್ರೆ ಇಂಟರ್ವ್ಯೂನಲ್ಲಿ 35% ಕ್ವಾಲಿಫೈ ಆಗ್ತದೆ. ಇನ್ನು SC ST PWBD ಅಭ್ಯರ್ಥಿಗಳಿಗೆ ರಿಟರ್ನ್ ಟೆಸ್ಟ್ನಲ್ಲಿ 30%ಅನ್ನು ಕ್ವಾಲಿಫೈ ಮಾಡಿದರೆ ಇಂಟರ್ವ್ಯೂನಲ್ಲಿ ಕೂಡ 30% ಕ್ವಾಲಿಫೈ ಮಾರ್ಕಿಂಗನ್ನು ಅಪ್ಲೈ ಮಾಡಲಾಗ್ತದೆ. ಅಪ್ಲಿಕೇಶನ್ ಫೀ ಯಾವ ರೀತಿ ಇರ್ತದೆ ನೋಡಿರಿ ಈ ಹುದ್ದೆಗೆ ಪ್ರಾಜೆಕ್ಟ್ ಇಂಜಿನಿಯರಿಂಗ್ ಫಸ್ಟ್ ಹುದ್ದೆ ಅಪ್ಲಿಕೇಶನ್ ಫೀ ಬಂದುಬಿಟ್ಟು 472 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. 400 ರೂಪಾಯಿ ಅಪ್ಲಿಕೇಶನ್ ಫೀ ಪ್ಲಸ್ 18% GST ಅಮೌಂಟ್ ಆಗಿರ್ತದೆ. ಅಪ್ಲಿಕೇಶನ್ ಫೀಯನ್ನು ಪೇಮೆಂಟ್ ಮಾಡುವ ಕೊನೆಯ ದಿನಾಂಕ ಬಂದುಬಿಟ್ಟು 10/11/2025 20/11/2025 ನೀವು ಅಪ್ಲಿಕೇಶನ್ ಫೀಯನ್ನು ಹಾಕ್ಬೋದಾಗಿರ್ತದೆ. ಮತ್ತು ಇನ್ನು ಅಪ್ಲಿಕೇಶನ್ ಫೀ SC ST PWBD ಅಭ್ಯರ್ಥಿಗಳಿಗೆ ಎಕ್ಸಾಮ್ಟೆಡ್ ಆಗಿರ್ತದೆ. ನೀವು ಅಭ್ಯರ್ಥಿಗಳು ಅಪ್ಲಿಕೇಶನ್ ಫೀಯನ್ನು SBI ಬ್ಯಾಂಕ್ ಮೂಲಕ
ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಒಂದು ಸಾರಿ ಪೇಡ್ ಮಾಡಿದ ಅಮೌಂಟ ಯಾವುದೇ ರೀತಿ ರಿಫಂಡ್ ಆಗೋದಿಲ್ಲ. ಇನ್ನು ಪ್ರೀ ರಿಜಿಸ್ಟ್ರೇಷನ್ ಡೇಟ್ ಬಂದುಬಿಟ್ಟು 10/11/2025 ಮತ್ತು ಕೊನೆಯ ದಿನಾಂಕ 20/11/2025 ಆಗಿರ್ತದೆ. ನೋಡಿರಿ ವಾಕಿನ್ ಸೆಲೆಕ್ಷನ್ ಡೇಟ್ ಅಂತೂ ಅನೌನ್ಸ್ ಮಾಡ್ಯಾರ. ಇನ್ನು ಯಾವ ದಿನಾಂಕ ಅಂದರೆ 24/11/2025 ವಾಕ್ ಸೆಲೆಕ್ಷನ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ನೋಡಿರಿ ಯಾರು ಅಭ್ಯರ್ಥಿಗಳಾಗಿರ್ತೀರಿ ನೀವು ಅಪ್ಲಿಕೇಶನನ್ನು QR ಕೋಡ್ ಸ್ಕ್ಯಾನ್ ಮೂಲಕ ರಿಜಿಸ್ಟ್ರೇಷನ್ ಆಗ್ಬೋದು. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ಹೇಳಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರ್ತದೆ.